ಎಲ್ರಿಗೂ ನಮಸ್ಕಾರ. ಕೆ ಪಿ ಎಸ್ ಸಿಲಿ ಏನೋ ಒಂದು ಇಶ್ಯೂಸ್ ಇದೆ, ರಿಸಲ್ಟ್ ಇಶ್ಯೂಸ್ ಇರ್ಬೋದು, ನೋಟಿಫಿಕೇಷನ್ ಇಶ್ಯೂಸ್ ಇರ್ಬೋದು, ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಇಶ್ಯೂಸ್ ಇರ್ಬೋದು. ಈ ಒಂದು ಎಲ್ಲ ಇಶ್ಯೂಸ್ಗೂ ನಿನ್ನೆ ಆ್ಯಕ್ಚುಲಿ ಭೇಟಿ ಮಾಡಿ ಸುಮಾರು 10-12 ಇಶ್ಯೂಸ್ ಇದೆ. ಭೇಟಿ ಮಾಡಿ ಒಂದು ಮನವಿ ಕೊಡೋಣ ಅಂತ ಹೋಗಿದ್ವಿ. ಆ್ಯಕ್ಚುಲಿ ನಮ್ಮದು ಇದಕ್ಕೂ ಮುಂಚೆನೇ ಕೆ ಪಿ ಎಸ್ ಸಿಲಿ ಒಂದು ಸೆಕ್ರೆಟ್ರಿ ಕಾಯಂ ಅಂದರೆ ಪರ್ಮನೆಂಟ್ ಒಬ್ಬರು ಸೆಕ್ರೆಟ್ರಿ ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಲೆಟ್ರ್ ಮಾಡಿದ್ವಿ, ಟ್ವೀಟ್ ಮಾಡಿದ್ವಿ, ವಿಡಿಯೋ ಮಾಡಿದ್ವಿ, ಎಲ್ಲನೂ ಮಾಡಿದ್ವಿ. ಆದರೆ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಆ್ಯಕ್ಚುಲಿ ಸೇಮ್ ಅದೇ ಇಶ್ಯೂಸ್ ಆಗಿ ನಿನ್ನೆ ಸಂಜೆ CM ಸರ್ ಭೇಟಿ ಮಾಡಿ ಒಬ್ಬರು ಪರ್ಮನೆಂಟ್ ಸೆಕ್ರೆಟ್ರಿ ಬೇಕು ಅಂತೇಳಿ ಒಂದು ಲೆಟ್ರ್ ಕೊಟ್ಟು ಬಂದಿದ್ದೀನಿ. ಅದ್ರ ಜೊತೆಲಿ ಏನಪ್ಪ ಅಂತಂದರೆ ಕೆ ಪಿ ಎಸ್ ಸಿಲಿ ಇರೋ ಇಶ್ಯೂಸು, ಒಂದು ರಿಸಲ್ಟ್ಸ್ ಪೆಂಡಿಂಗ್ ಇರೋ ಇಶ್ಯೂಸ್ ಇರ್ಬೋದು, ಅಡಿಷ್ನಲ್ ಲಿಸ್ಟ್ ಪೆಂಡಿಂಗ್ ಇರೋದಿರ್ಬೋದು, CTA ರಿಸಲ್ಟ್ಸ್ ಇರ್ಬೋದು, RWS ಅಡಿಷ್ನಲ್ ಲಿಸ್ಟ್ ಇರ್ಬೋದು, ಮತ್ತು ಏನೊಂದು ಕೋಆಪರೇಟಿವ್ ಇನ್ಸ್ಪೆಕ್ಟ್ರು, ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟ್ರು ಈ ಒಂದು ರಿಸಲ್ಟ್ ಪೆಂಡಿಂಗ್ ಇದೆ, ಮತ್ತು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರ್ ನೋಟಿಫಿಕೇಷನ್ ಮಾಡೋದಿದೆ. ಈ ಥರ ಎಲ್ಲವುದು ಇಶ್ಯೂಸ್ಗೂ ಮತ್ತು ಗ್ರೂಪ್ ಬಿ ಮತ್ತು PDOದು ಏನೋ ಒಂದು ನೋಟಿಫಿಕೇಷನ್ ಇಶ್ಯೂಸ್ ಇತ್ತು. ಯಾವ ನೋಟಿಫಿಕೇಷನ್ ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ವೇಟಿಂಗ್ ಫಾರ್ ಪೇಮೆಂಟ್ ಕನ್ಫರ್ಮೇಷನ್ ಅಂತ ಒಂದು ಇಶ್ಯೂಸ್ ಇತ್ತು. ಆ್ಯಕ್ಚುಲಿ ನಿನ್ನೆ ಆ ಲೆಟ್ರು ಬರೆದು ಕೊಟ್ಟು ಬಂದಿದ್ವಿ. ಇವತ್ತು ಮಧ್ಯಾಹ್ನ ಒಂದು 2 o'clockಗೆ ಒಂದು ಟ್ವೀಟ್ ಮಾಡಿದ್ವಿ. ಏನೆಲ್ಲ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಆ ಸಪೋರ್ಟ್ ಮಾಡಿ ಟ್ವೀಟ್ ಮಾಡಿ ಹಾಫ್ ಆನ್ ಅವರಲ್ಲಿ ಆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಕ್ಸ್ಟೆಂಡ್ ಮಾಡಿರೋದಕ್ಕೆ KPSCಗೆ ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಖ್ಯವಾಗಿ ನಮ್ಮ ಸ್ಟೂಡೆಂಟ್ಸ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ನಾನು ಈ ವಿಡಿಯೋ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಪ್ರತಿಯೊಬ್ಬರೂ ಎಕ್ಸನ್ನು ಒಂದು ಖಾತೆನ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಒಂದು ಎಲ್ಲರೂ ಒಂದು ಟ್ವಿಟರ್ ಅಭಿಯಾನ ಏನು ಮಾಡ್ತೀವಿ, ದಯವಿಟ್ಟು ಎಲ್ಲರೂ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿ ಅಂತ ಕೇಳ್ತೀನಿ. ಜೊತೆಲಿ ಏಜ್ ರಿಲ್ಯಾಕ್ಸೇಷನ್ನು, ತುಂಬ ಸ್ಟೂಡೆಂಟ್ಸ್ ಏಜ್ ರಿಲ್ಯಾಕ್ಸೇಷನ್ ಬೇಕಂತ ಕೇಳ್ತಿದ್ದೀರಾ. ಏಜ್ ರಿಲ್ಯಾಕ್ಸೇಷನ್ಗೆ ನಾವು ತುಂಬ ದಿನದಿಂದ ಹೋರಾಟ ಮಾಡ್ತಾಯಿದ್ದೀವಿ. MCC ಇರೋದ್ರಿಂದ ಯಾವ ಕೆಲಸನೂ ಆಗ್ತಿರಲಿಲ್ಲ. ಆ್ಯಕ್ಚುಲಿ ನಿನ್ನೆ ನಾನು CM ಸರ್ನ ಭೇಟಿ ಮಾಡಿಸಿ ಏಜ್ ರಿಲ್ಯಾಕ್ಸೇಷನ್ ಏನು ಒಂದು ಸಂತೋಷ್ ಲಾಡ್ ಸರ್ದು ಲೆಟ್ರು ಮತ್ತು ಸತೀಶ್ ಜಾರಕಿಹೊಳಿ ಸರ್ದು ಲೆಟ್ರ್ ಏನಿತ್ತು ಆ ಲೆಟ್ರ್ ಅಷ್ಟನ್ನು ತೊಗೊಂಡೋಗಿ CM ಸರ್ ಕೊಟ್ಟುಬಿಟ್ಟು ನಾವು ಮನವಿ ಮಾಡಿದ್ವಿ. ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು 4-5 ಡೇಸ್ ವೆಯ್ಟ್ ಮಾಡಿ ಮತ್ತೆ ಒಂದು ಸತಿ ಭೇಟಿ ಮಾಡಿ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಮಾಡಿಸೋ ಥರ, ಅಂದರೆ PDO ಇರ್ಬೋದು, ವಿಲೇಜ್ ಅಕೌಂಟೆಂಟು, FDA, SDA, ಜೊತೆಲಿ PSI, PC ಎಲ್ಲ ಎಕ್ಸಾಮ್ಸ್ಗೂ ಒಂದು 3 years ಏಜ್ ರಿಲ್ಯಾಕ್ಸೇಷನ್ ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ರೀಜ್ನಲ್ ಸ್ಟೇಟು ಮತ್ತು ಅದರ್ ಸ್ಟೇಟಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕ ವೆರಿ ಲೋಯೆಸ್ಟ್ ಇದೆ, ಅಂದರೆ 35, 38, 40 ಇದೆ ಏಜ್ ರಿಲ್ಯಾಕ್ಸೇಷನು. ಸ್ವಲ್ಪ ಜಾಸ್ತಿ ಮಾಡಬೇಕಂತ ಕೇಳ್ತಾಯಿದ್ದೀವಿ. ಅದ್ರ ಜೊತೆ ಏನಪ್ಪ ಅಂದರೆ ಒಂದು ನಂದು ಬೆಂಗಳೂರು ಸೌತ್ MP ಆಗಿ ಕಂಟೆಸ್ಟ್ ಮಾಡಿದ್ದೆ ನಾನು. ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಲಿ ಏನು ದಾವಣಗೆರೆಗೆ ನಾನು ಒಂದು 10 ದಿನ ವಿನಯ್ ಸರ್ ಜೊತೆ MP ಎಲೆಕ್ಷನ್ಗೆ ಅವ್ರ ಜೊತೆ ಓಡಾಡಿದ್ದೆ. ದಾವಣಗೆರೆಯಲ್ಲಿ ಯಾರೆಲ್ಲ ಸ್ಟೂಡೆಂಟ್ಸ್ ನಮಗೆ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೂ ಒಂದು ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಜೊತೆಲೇನಪ್ಪ ಅಂದರೆ ಇವಾಗ ಕರ್ನಾಟಕದಲ್ಲಿ 3 MLC ವೇಕೆಂಟ್ ಇದೆ. ಆ 3 MLC ಇದಕ್ಕೆ ಎಲೆಕ್ಷನ್ ಕಂಡಕ್ಟ್ ಮಾಡ್ತಿದ್ದಾರೆ. ಆ ಬೆಂಗಳೂರು ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂಯೆನ್ಸಿಗೆ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾಯಿದ್ದೀನಿ ಆ್ಯಸ್ ಎ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.